ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲ ರೊಟ್ಟಿ ಮಾಡಿ ತೋರಿಸ್ತೀನಿ. ಆ ಮಸಾಲ ರೊಟ್ಟಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾನು ತಳ್ಳಗ ಒಂದು 4-5 ರೊಟ್ಟಿ ಮಾಡಿ ಇಟ್ಕೊಂಡೇನ್ರಿ. ನೀವು ತಳ್ಳಗ ಮಾಡ್ಬೇಕು ರೊಟ್ಟಿ, ಇದು ಎಣ್ಣೆ ಕರಿಬೇಕ್ರಿ, ಹಾಗಾಗಿ ತಳ್ಳಗ ಮಾಡ್ಕೋಬೇಕ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಹಾಕೋತೀನಿ. ನೀವು ರೊಟ್ಟಿ ಮುಳುಗುವಷ್ಟು ಎಣ್ಣೆ ಹಾಕೋಬೇಕಾಗ್ತೈತ್ರಿ. ಈಗ ನಾನು ಎಣ್ಣೆ ಹಾಕೋತೀನಿ ನೋಡ್ರಿ. 1.5 2 ಕಪ್ ಎಣ್ಣೆ ಹಿಡಿತೈತ್ರಿ, ಅಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಕಾಯ್ಬೇಕ್ರಿ, ಬಿಸಿ ಆಗಲ್ರಿ ಎಣ್ಣೆ. ಈಗ ಎಣ್ಣೆ ಕಾಯ್ದೈತ್ರಿ. ಈ ತಳ್ಳನ ರೊಟ್ಟಿ ಐತಿ, ಈಗ ಇದನ್ನ ಎಣ್ಣೆಗೆ ಬಿಟ್ಟು ಫ್ರೈ ಮಾಡ್ಕೋತೀನಿ ನೋಡ್ರಿ. ನೀವು ತಳ್ಳಗೆ ರೊಟ್ಟಿ ಮಾಡ್ಕೊಂಡಿರ್ಬೇಕ್ರಿ. ಈ ಕರದ ರೊಟ್ಟಿಗೆ ತಳ್ಳಗಾದ್ರೆ ಚಲೋ ಆಗ್ತೈತ್ರಿ. 1-2 ರೊಟ್ಟಿ ಉಳಿದಿರ್ತಾವಲ್ರಿ, ಈ ರೀತಿ ಫ್ರೈ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ್ರಿ. ನೀವು ರೊಟ್ಟಿ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಮಸ್ತಾಗಿ ಫ್ರೈ ಆಗ್ತಾವ್ರಿ. ಈಗ ನೋಡ್ರಿ, ಇದು ಫ್ರೈ ಆಗೈತಿ, ನಾ ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ರೊಟ್ಟಿನೂ ಫ್ರೈ ಮಾಡ್ಕೋತೀನಿ ರೀ. ಇದಕ್ಕೇನು ಭಾಳ ಎಣ್ಣೆ ಹಿಡಿಯಲ್ರಿ, ನಾವು ಬೇಯಿಸ್ಕೊಂಡಿರ್ತೀವಲ್ಲ ಬೇಗನೆ ಫ್ರೈ ಆಗಿಬಿಡ್ತೈತ್ರಿ. ಇದು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತೈತ್ರಿ. ಈಗ ನಾನು ಇನ್ನೊಂದು ರೊಟ್ಟಿ ಹಾಕೋತೀನಿ ನೋಡ್ರಿ. ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಆದಷ್ಟು ತಳ್ಳಗಿರ್ಬೇಕ್ರಿ ರೊಟ್ಟಿ. ಈಗ ಹೋಟೆಲ್ದಾಗ ಕೊಡ್ತಾರಲ್ರಿ ಮಸಾಲ ಪಾಪಡ, ಆ ಥರ ಇರ್ತೈತೆ ನೋಡ್ರಿ. ಮಸಾಲ ರೊಟ್ಟಿ ಆದರೂ ಅನ್ಬೋದು, ಕರದ ರೊಟ್ಟಿ ಆದರೂ ಅನ್ಬೋದು, ನೀವು ಏನಾದರೂ ಹೆಸರು ಕೊಡ್ಬೋದು ರೀ. ಇದೇನಪ್ಪ ಇದು ಇವಳು ರೊಟ್ಟಿ ಕರಿಯಾಕತ್ತಾಳಲ್ಲ ಅಂತ ನೀವು ಅನ್ಕೋಬೋದು. ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಎಲ್ಲ ಫಂಕ್ಷನ್ಗಳಲ್ಲಿ ಕರದ ರೊಟ್ಟಿ ಮಸಾಲೆ ರೊಟ್ಟಿ ಅಂತೆ ಮಾಡಾಕತ್ತಾರ್ರಿ. ಈಗ ಲಗ್ನಗಳ್ದಾಗ ಅದು ನೋಡ್ರಿ, ನೀವು ಎಲ್ಲ ಫಂಕ್ಷನ್ಗಳ್ದಾಗೂ ಇರ್ತಾವ್ರಿ ಇವು. ಈ ರೀತಿ ಕರೆದು ಮಾಡಿಕೊಡ್ತಾರ್ರಿ. ನಾನಿವತ್ತು ಕರದ ರೊಟ್ಟಿ ಮಸಾಲೆ ರೊಟ್ಟಿ ಅಂತ ಮಾಡಾಕತ್ತೀನಿ ರೀ. ನಿಮಗೂ ತೋರ್ಸಾಕತ್ತೀನಿ. ನೀವು ಒಂದ್ಸತಿ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ. ನೀವು ತಳ್ಳಗೆ ರೊಟ್ಟಿ ಮಾಡಿದ್ರಿ ಅಂದ್ರೆ 1-2 ರೊಟ್ಟಿ ಉಳಿದಿರು ಮಾಡ್ಕೋಬೋದು. ನಾ ರೊಟ್ಟಿ ಮಾಡಿ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ರೊಟ್ಟಿ ಮಾಡಿ ತೋರಿಸಿಲ್ಲ ರೀ. ಪ್ರತಿ ವಿಡಿಯೋದಾಗ ರೊಟ್ಟಿ ಮಾಡಿ ತೋರಿಸಿನಿ, ಹಾಗಾಗಿ ನಾನು ಇವತ್ತು ರೊಟ್ಟಿ ಮಾಡಿಲ್ಲ ರೀ. ಮಾಡಿದ ರೊಟ್ಟಿನೇ ಎಣ್ಣೆ ಫ್ರೈ ಮಾಡಿ ತೋರ್ಸಾಕತ್ತೀನಿ ರೀ. ನಾ ಒಂದು 4 ರೊಟ್ಟಿ ಫ್ರೈ ಮಾಡ್ಕೊಂಡೇನಿ ನೋಡ್ರಿ. ನಾ ಹಾಕೊಂಡಿದ್ನಲ್ರಿ ಎಣ್ಣೆ, ಅಷ್ಟು ಎಣ್ಣೆ ಹಾಗೆ ಇದೆ ನೋಡ್ರಿ. ಇದಕ್ಕೇನು ಜಾಸ್ತಿ ಎಣ್ಣೆ ಹಿಡಿಯಂಗಿಲ್ಲ ರೀ. 1.5 2 ಕಪ್ ಎಣ್ಣೆ ತೆಗೆದ್ನಲ್ರಿ, ಅಷ್ಟು ಎಣ್ಣೆ ಹಾಗೆ ಐತೆ ನೋಡ್ರಿ. ಇದು ಮುಳುಗುವಷ್ಟು ಹಾಕೊಂಡ್ರೆ ಸಾಕ್ರಿ. ರೊಟ್ಟಿ ಮುಳುಗಿದ್ರೆ ಚಲೋ ಹೊತ್ತೆ ಫ್ರೈ ಆಗ್ತಾವ್ರಿ. ಈಗ ನಾ ಎಲ್ಲ ರೊಟ್ಟಿ ಎಣ್ಣೆಯಾಗ ಕರ್ದಿಟ್ಟಿನ್ರಿ, ಹಿಂಗೆ ರೆಡಿ ಆಗ್ಯಾವ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನಾ ಒಂದು ಕರ್ದಿದ್ದು ರೊಟ್ಟಿ ತೊಗೊಂಡಿನಿ. ಇದು ಬಿಸಿ ಇದ್ದಾಗ ಹಾಕೋಬೇಕ್ರಿ, ಅಂದ್ರೆ ಅಂಟ್ಕೋತೈತಿ. ಈಗ ನಾನು ಶೇಂಗಾ ಚಟ್ನಿ ಪುಡಿ ತೊಗೊಂಡಿನಿ, ಅದು ಹಾಕೋತೀನಿ ನೋಡ್ರಿ. ನೀವು ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಯಾವುದಾದ್ರೂ ಹಾಕ್ಕೋಬೋದು ರೀ. ನೀವು ಇಷ್ಟೇ ಆದರೂ ಬಿಡ್ಬೋದು ರೀ. ಇಲ್ಲ ಇದ್ರ ಮ್ಯಾಗ ಸ್ವಲ್ಪ ಎಲ್ಲ ಹಾಕ್ಕೋಬೋದು ರೀ. ನಾ ಈಗ ಒಂದಿಷ್ಟು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೆ ಅವು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಸಣ್ಣಗೆ ಟೊಮೆಟೊ ಕಟ್ ಮಾಡ್ಕೊಂಡೆ ಅವನು ಹಾಕ್ಕೋತೀನಿ. ನೀವು ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಸೌತೆಕಾಯಿ ಹಾಕ್ಕೋಬೋದು. ನಾನು ಕ್ಯಾರೆಟ್ ಇಟ್ಕೊಂಡಿನಿ ರೀ, ಕ್ಯಾರೆಟು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡ್ರಿ. ಈ ರೀತಿ ಮಾಡಿದ್ರೆ ಇದು ಮಸಾಲೆ ರೊಟ್ಟಿ ರೆಡಿ ಆಯ್ತು ರೀ. ಈಗ ಹೋಟೆಲ್ಗಳ್ದಾಗ ಮಸಾಲೆ ಹಪ್ಪಳ ಹತ್ತು ಕೊಡ್ತಾರಲ್ರಿ, ಆ ರೀತಿ ಟೇಸ್ಟ್ ಇರ್ತೈತೆ ರೀ ಇದ್ರದ್ದು. ನಾ ಈಗ ಇಲ್ಲಿ ಒಂದು ರೊಟ್ಟಿ ಇಟ್ಕೊಂಡಿನಿ ರೀ. ಈಗ ನಾ ಹಂಗೆ ಮಾಡಿ ತೋರಿಸಿನ ಫಸ್ಟಿಗೆ. ಈಗ ಇನ್ನೊಂದು ನಮ್ನಿ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ಇದೆಲ್ಲ ಕ್ಯಾರೆಟು, ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿಟ್ಕೊಂಡಿನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಐತಲ್ಲ ಅದನ್ನೇ ಹಾಕೋತೀನಿ. ನೀವು ಅಚ್ಕಾರದ ಪುಡಿ ಆದರೂ ಹಾಕೋಬೋದು, ಶೇಂಗಾ ಚಟ್ನಿ ಆದರೂ ಹಾಕೋಬೋದು, ಇಲ್ಲ ಪುಟಾಣಿ ಚಟ್ನಿ ಆದರೂ ಹಾಕೋಬೋದು. ನಾ ಬರೀ ಶೇಂಗಾ ಚಟ್ನಿ ಮಾತ್ರ ಹಾಕೊಳಕತ್ತೀನಿ ನೋಡಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ಚಟ್ನಿ ಪುಡಿ ಮತ್ತು ಉಪ್ಪು ಎಲ್ಲ ಅಂಟ್ಕೋಬೇಕ್ರಿ. ಹಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಈಗ ರೊಟ್ಟಿ ಮ್ಯಾಗ ಹಾಕೋತೀನಿ ನೋಡಿರಿ. ನಾಳೆ ಒಂದು ರೊಟ್ಟಿ ಇಟ್ಟಿನೆಲ್ಲ ಅದ್ರ ಮ್ಯಾಗ ಹಾಕೋತೀನಿ ನೋಡಿರಿ. ಈಗ ಇದ್ರ ಮ್ಯಾಗಿನ ಸ್ವಲ್ಪ ಶೇಂಗಾ ಚಟ್ನಿ ಉದುರಿಸ್ತೀವಿ ನೋಡಿರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತ್ರಿ. ಈಗ ಉತ್ತರ ಕರ್ನಾಟಕ ಸೈಡ ಮದುವೆಗಳಲ್ಲಿ ಎಲ್ಲ ಫಂಕ್ಷನ್ಗಳಲ್ಲಿ ಕರದ ರೊಟ್ಟಿ ಅಂತೆ ಮಸಾಲೆ ರೊಟ್ಟಿ ಅಂತ ಹೇಳಿ ಟ್ರೆಂಡ್ ಆಗಿಬಿಟ್ಟೈತ್ರಿ. ಎಲ್ಲ ಮದುವೆಯಲ್ಲಿ ಇಟ್ಟಿರ್ತಾರೆ ಈಗ ನಾನು ಮನೆ ನೋಡಿದ್ದೆ, ಹಂಗಾಗಿ ನಿಮಗೂ ಮಾಡಿ ತೋರಿಸಿದ್ರಾಯ್ತು ಅಂತೇಳಿ ಮಾಡಾಕತ್ತೀನಿ. ನಾನು ಇದು ಹೆಂಗೆ ಮಾಡಿರ್ಬೇಕಪ್ಪ ಅಂತ ಅನ್ಕೋತಾ ಇದ್ದೆ. ಕೇಳಿದ ತಕ್ಷಣ ಗೊತ್ತಾಯ್ತು ಕರದ ರೊಟ್ಟಿ ಮಸಾಲೆ ರೊಟ್ಟಿ ಅಂತಾರಂತೇಳಿ. ಹಾಗಾಗಿ ನಾನು ಇವತ್ತು ನಿಮಗೂ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ನಾ ಮಸಾಲ ರೊಟ್ಟಿ ಕರದ ರೊಟ್ಟಿ ಈ ರೀತಿ ರೆಡಿ ಮಾಡ್ಕೊಂಡೇನೆ. ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು ರೀ. ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ ರೀ. ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲ ರೊಟ್ಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.